ಎಂಬಾತ ಧರ್ಮಸ್ಥಳ ಮಂಜುನಾಥನ ದರ್ಶನ ಪಡ್ಕೊಂಡ ಬಿಎಸ್ವೈ. ಬೆಳಗಾವಿಯಲ್ಲಿ ಶೆಡ್ ತೆರವು ವೇಳೆ ಹೈ ಡ್ರಾಮಾ, ಕೊಡಗಿನಲ್ಲಿ ಉದ್ಯಮಿ ಮೇಲೆ ಫೈರಿಂಗ್. ಕ್ಷುಲ್ಲಕ ಕಾರಣಕ್ಕೆ ಯುವಕನ ಮರ್ಡರ್. ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ನಾಳೆ ದೇಶದಲ್ಲಿ ತುರ್ತು ಪರಿಸ್ಥಿತಿ ಜಾರಿಯಾಗಿ 50 ವರ್ಷ. ಈ ಹಿನ್ನೆಲೆ ಬೆಂಗಳೂರು ಸೇರಿದಂತೆ ಬೆಳಗಾವಿ, ಚಿತ್ರದುರ್ಗ, ಮಂಡ್ಯದಲ್ಲೂ ಬಿಜೆಪಿ ಹಾಗೂ ರೈತರು ಪ್ರತಿಭಟನೆ ಮಾಡಿದ್ರು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದ್ರು. ಇಂದಿರಾ ಗಾಂಧಿ ಹೇರಿದ ತುರ್ತು ಪರಿಸ್ಥಿತಿಗೆ ರಾಹುಲ್ ಗಾಂಧಿ ಕ್ಷಮೆ ಕೇಳಲಿ ಅಂತ ಪಟ್ಟು ಹಿಡಿದಿದ್ರು. ಜೈಲಿನ ಬ್ಯಾರೆಕ್ನೊಳಗೆ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಸಂವಿಧಾನ ಮೂಲೆಗೆ ತಳ್ಳಿ ಸರ್ವಾಧಿಕಾರಿ ಪ್ರವೃತ್ತಿ ತೋರಿದವರು ಇಂದಿರಾ ಗಾಂಧಿ. ಘಟಾನುಘಟಿ ನಾಯಕರನ್ನ ಜೈಲಿಗೆ ಹಾಕಲಾಯಿತು. 1 ತಿಂಗಳು ಜೈಲಲ್ಲಿಟ್ಟು ಚಿತ್ರ ಹಿಂಸೆ ಕೊಟ್ಟರು. ಇಷ್ಟು ಕಿರುಕುಳ ಕೊಟ್ಟ ಕಾಂಗ್ರೆಸ್ ಇವತ್ತು ರಾಜ್ಯದಲ್ಲಿ ಅಧಿಕಾರದಲ್ಲಿದೆ. ಅಂಬೇಡ್ಕರ್ ಸಂವಿಧಾನ, ದೇಶದ ಜನಕ್ಕೆ ಮೋಸ ಮಾಡಿದ ಕಾಂಗ್ರೆಸ್ ಜನರ ಕ್ಷಮೆ ಕೇಳಬೇಕು, ಹೀಗಂತ ಕೇಸರಿ ಪಡೆ ಆಗ್ರಹಿಸಿದೆ. ಇನ್ನು ಬಿಜೆಪಿ ನಾಯಕರ ಪ್ರತಿಭಟನೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟ್ ಕೊಟ್ಟರು. ಬಿಜೆಪಿ ಅವರು ಪ್ರಸ್ತುತ ವಿಚಾರಗಳ ಬಗ್ಗೆ ಯಾಕೆ ಮೌನವಾಗಿದ್ದಾರೆ? ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಬಿಜೆಪಿ ನಾಯಕರ ವಯಸ್ಸೆಷ್ಟು? ಗೋಧ್ರಾ ಹತ್ಯಾಕಾಂಡ, ರೈಲ್ವೆ ದುರಂತದ ಬಗ್ಗೆಯೂ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡಲಿ ಅಂತ ಪ್ರಿಯಾಂಕ್ ಖರ್ಗೆ ಕೌಂಟರ್ ಕೊಟ್ಟರು. 25 जून न भूलने वाला दिवस है. कल 25 जून को भारत के लोकतंत्र में जो काला धब्बा लगा था, उसके 50 वर्ष हो रहे हैं. भारत की नई पीढ़ी इस बात को कभी नहीं भूलेगी कि भारत के संविधान को पूरी तरह नकार दिया गया था. संविधान के लीरे लीरा उड़ा दिए गए थे. ಪಾಪ ಬಿಜೆಪಿ ಅವರು ಏನಾಗ್ಬಿಟ್ಟಿದೆ ಅಂದ್ರೆ ಯಾವುದು ಇಶ್ಯೂ ಇಲ್ಲ, ಮಾಡಲಿ ಗೋಧ್ರಾ ಬಗ್ಗೆನೂ ಮಾಡಲಿ, ಇದ್ರ ಬಗ್ಗೆನೂ ಚರ್ಚೆ ಮಾಡಲಿ. ರಾಹುಲ್ ಗಾಂಧಿ ಅವರು ಎಮರ್ಜೆನ್ಸಿ ಬಗ್ಗೆ, ಸಿಖ್ ರೈಟ್ಸ್ ಬಗ್ಗೆ ಎಲ್ಲಾನು ಮಾತಾಡಿದಾರಲ್ಲ. ಯಾದಗಿರಿಯ ಶಹಾಪುರದಲ್ಲಿ ನಡೆದ ಅರಣ್ಯಾಧಿಕಾರಿ ಕೊಲೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮಹೇಶ್ ಮರ್ಡರ್ ಕೇಸ್ ಮರೆಮಾಚೋಕೆ 40 ಲಕ್ಷ ಡೀಲ್ ಆಗಿದೆ ಅಂತ ಮೃತನ ಸಹೋದರ ಗಂಭೀರ ಆರೋಪ ಮಾಡಿದ್ದಾರೆ. ಜೂನ್ 5ನೇ ತಾರೀಕು ಶಹಾಪುರದ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಜಗಳ ಆಗಿದೆ. ಮಧ್ಯರಾತ್ರಿ 1 ಗಂಟೆಗೆ ನಮಗೆ ಫೋನ್ ಬಂತು, ಅಣ್ಣ ಡೆತ್ ಆಗಿದ್ರು. ನಾವು ಬೆಳಗ್ಗೆ ಮೃತದೇಹವನ್ನು ನೋಡಿದ್ವಿ. ಆಗ ಪೊಲೀಸರು ಮೇಲ್ನೋಟಕ್ಕೆ ಮೃತದೇಹದಲ್ಲಿ ಯಾವುದೇ ಗಾಯ ಇಲ್ಲ ಅಂದ್ರು. ಮೊದಲು 174C ಸೆಕ್ಷನ್ ಅಡಿ ಕೇಸ್ ದಾಖಲಿಸಿದ್ರು. ಮರಣೋತ್ತರ ಪರೀಕ್ಷೆ ವರದಿ ನಂತರ 302 ಸೆಕ್ಷನ್ ಅಡಿ ಕೊಲೆ ಕೇಸ್ ದಾಖಲು ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಪೊಲೀಸರಾಗ್ಲಿ ಅರಣ್ಯ ಇಲಾಖೆಯವರಾಗ್ಲಿ ನಮಗೆ ಯಾವುದೇ ಸಹಾಯ ಮಾಡಿಲ್ಲ. ನಮ್ಮ ಅಣ್ಣನ ಕೊಲೆಯಲ್ಲಿ ಅರಣ್ಯ ಇಲಾಖೆಯವರ ಕೈವಾಡ ಇದೆ. ಪೊಲೀಸರು ಆಮಿಷಕ್ಕೆ ಒಳಗಾಗಿದ್ದಾರೆ. ಶಹಾಪುರ ಪಿಐ ಅವರನ್ನ ಅಮಾನತು ಮಾಡಬೇಕು ಅಂತ ಕೊಲೆಯಾದ ಮಹೇಶ್ ಸಹೋದರ ಬುಕ್ಕಪ್ರಭು ಆಗ್ರಹಿಸಿದ್ದಾರೆ. ರಾತ್ರಿ 1 ಗಂಟೆಗೆ ಫೋನ್ ಬಂದ ನಂತರ ಸರ್ಕಲ್ ನಮ್ಮನ್ನು ಕರ್ಕೊಂಡು ಹೋಗಿ ಬಾಡಿ ತೋರಿಸಿ ಅನುಮಾನಾಸ್ಪದ ಸಾವು ಹಾರ್ಟ್ ಆಗಿದೆ ಅಂತ ಹೇಳಿದ್ರು. ಆಮೇಲೆ ನಾನು ಹೇಳಿದೆ, ಇಲ್ಲ ಸರ್, ಇದು ಕುತ್ತಿಗೆಗೆ ಪೆಟ್ಟಾಗಿದೆ, ನಮ್ಗೆ ಅನುಮಾನ ಇದೆ, ಎಲ್ಲ ಇದು ದಾರಿ ತಪ್ಪಿಸಿ 174C ಇದರಲ್ಲಿ ಇದು ಮಾಡಿ PME ರಿಪೋರ್ಟ್ನು ಬಂದ ನಂತರ ಮತ್ತು 302 ಮಾಡ್ತೀನಿ ಅಂತೇಳಿ ಮಾಡಿ ಪೋಸ್ಟ್ ಮಾಡಿ ನಮಗೆ ಅವರು ಯಾರೂ ಹೆಲ್ಪ್ ಮಾಡಿಲ್ಲ. ಪೊಲೀಸ್ನವರು ಕರೆಕ್ಟಾಗಿ ಸಹಕಾರ ಮಾಡಿಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟು ಇತ್ತು ನಮ್ಮ ಜೊತೆಯಲ್ಲಿ, ಅವರು ಕೇಳಿದ್ರು, ಅವರು ಸಪೋರ್ಟ್ ಮಾಡಲಿಲ್ಲ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕನಕಪುರ ರಸ್ತೆಯಲ್ಲಿ ರೈತರು ಬೃಹತ್ ಪ್ರತಿಭಟನೆ ಮಾಡಿದ್ರು. ಮೈ ಮೇಲೆ ಸಗಣಿ ಸುರಿದುಕೊಂಡು ಆಕ್ರೋಶ ವ್ಯಕ್ತಪಡಿಸಿದ್ರು. ಎತ್ತಿನ ಗಾಡಿಗಳ ಮೂಲಕ ಕನಕಪುರ ರೋಡ್ನಿಂದ ಕೆಜಿ ರೋಡ್ನಲ್ಲಿರುವ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಲು ಪ್ರಯತ್ನ ಪಟ್ಟರು. ಆದರೆ ಅರ್ಧದಲ್ಲೇ ಪೊಲೀಸರು ಅವರನ್ನು ತಡೆದು ಬೆಂಗಳೂರು ದಕ್ಷಿಣ ತಾಲೂಕಿನ 30 ಗ್ರಾಮದಲ್ಲಿ ದಶಕಗಳಿಂದ ಉಳುಮೆಗೆ ಬಂದಿರುವ ಸಾಗುವಳಿ ಜಮೀನನ್ನ ಪೋಡಿ ದುರಸ್ತಿ ಮಾಡಿಕೊಟ್ಟು ರೈತರಿಗೆ ತಮ್ಮ ಜಮೀನುಗಳ ಮೇಲೆ ಸಂಪೂರ್ಣ ಹಕ್ಕನ್ನು ಕೊಡಬೇಕು. ಸೋಮನಹಳ್ಳಿ ಬಳಿ ನಿರ್ಮಿಸ್ತಾ ಇರುವ ಟೋಲ್ನಲ್ಲಿ ಸ್ಥಳೀಯ ವಾಹನ ಸವಾರರಿಗೆ ಸರ್ವಿಸ್ ರಸ್ತೆ ಕೊಡಬೇಕು. ಕಗಲಿಪುರ, ಸಾಲುಹುಣಸೆ, ಉದಿಪಾಳ್ಯ ಬೈಪಾಸ್ ರಸ್ತೆ ನಿರ್ಮಿಸಿ ಸ್ಥಳೀಯರಿಗೆ ಉಂಟಾಗ್ತಿರೋ ವಾಹನ ದಟ್ಟಣೆ ಸಮಸ್ಯೆಯನ್ನು ತಪ್ಪಿಸಬೇಕು. 7 ತಿಂಗಳಿಂದ ತಡೆ ಹಿಡಿದಿರುವ ಹಾಲು ಉತ್ಪಾದಕ ರೈತರ ಪ್ರೋತ್ಸಾಹ ಧನವನ್ನು ಕೂಡಲೇ ಬಿಡುಗಡೆ ಮಾಡಬೇಕು. ಹೀಗೆ ಹಲವು ಬೇಡಿಕೆಗಳನ್ನು ಮುಂದಿಟ್ಕೊಂಡು ಅನ್ನದಾತರು ಪ್ರೊಟೆಸ್ಟ್ ನಡೆಸಿದ್ರು. ಸರ್ಕಾರ ಜಮೀನನ್ನ ರೈತರಿಗೆ ವ್ಯವಸಾಯ ಮಾಡೋಕ್ಕೆ ಅಂತ ಕೊಟ್ಟು ದಶಕಗಳು ಕಳೆದರೂ ಕೂಡ ಅದಕ್ಕೆ ಬೇಕಾದಂಥ ಪೋಡಿ ಆಗಲಿ, ಅದಕ್ಕೆ ಬೇಕಾದಂಥ ದಾಖಲೆಗಳನ್ನಾಗಲಿ ಇನ್ನೂ ಕೊಟ್ಟಿಲ್ಲ ಅನ್ನೋದು ಯಾವುದೇ ಒಂದು ಕಾರಣಕ್ಕೆ ಅಂತ ನನಗೆ ಅನಿಸ್ತಾ ಇದೆ. ಅದರಿಂದ ಸರ್ಕಾರ ಮುಂದೆ ಬಂದು ತೋರಿಸ್ಕೊಡ್ಲಿ ಯಾವ ಕಾರಣಕ್ಕಾಗಿ ಈಗ ಜವಾಬ್ದಾರಿಯನ್ನು ನಾವು ನಿಭಾಯಿಸ್ತಿಲ್ಲ ಅಂತ. ಈ ವಿಚಾರದಲ್ಲಿ ಇಷ್ಟೊತ್ತಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಹಿಡಿದು, ಅಗ್ರಿಕಲ್ಚರ್ ಮಿನಿಸ್ಟರಿಂದ ಹಿಡಿದು, ಡೆಪ್ಟಿ ಕಮಿಷನರಿಂದ ಹಿಡಿದು ಎಲ್ಲರಿಗೂ ಮನವಿಯನ್ನು ಸಲ್ಲಿಸಿದ್ದಾರೆ. ಯಾವ ರೀತಿಯಲ್ಲಿ ಅನ್ಯಾಯ ಆಗ್ತಾ ಇದೆ ಅನ್ನುವ ಹಿನ್ನೆಲೆಯಲ್ಲಿ ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಬಾಂಬ್ ಬೆದರಿಕೆ ಕರೆ ಬಂದಿದೆ. ಏರ್ಪೋರ್ಟ್ ಸ್ಫೋಟಿಸುವುದಾಗಿ ಅನಾಮಧೇಯ ವ್ಯಕ್ತಿ ಇಮೇಲ್ ಮಾಡಿದ್ದಾನೆ. ವಿಷಯ ತಿಳಿದು ಸ್ಥಳಕ್ಕೆ ಬಾಂಬ್ ನಿಷ್ಕ್ರಿಯ ದಳ, ಶ್ವಾನದಳ ಪೊಲೀಸರು ದೌಡಾಯಿಸಿದ್ದಾರೆ. ವಿಮಾನ ನಿಲ್ದಾಣದ ಎಲ್ಲಾ ಸ್ಥಳಗಳು ಮತ್ತು ಪ್ರಯಾಣಿಕರ ಬ್ಯಾಗ್ಗಳನ್ನು ಪರಿಶೀಲಿಸಿದ್ದಾರೆ. ಬಾಂಬ್ ಬೆದರಿಕೆ ಮೇಲ್ ಬಂದ ಸಂದರ್ಭದಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ವಿಮಾನ ನಿಲ್ದಾಣದಲ್ಲಿದ್ದರು. ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು. ಹೀಗಾಗಿ ವಿಮಾನ ನಿಲ್ದಾಣದ ಸಿಬ್ಬಂದಿ ಪ್ರಯಾಣಿಕರನ್ನ ಹೊರಗೆ ಬಿಡಲಿಲ್ಲ. ನನಗೂ ಅರ್ಧ ಗಂಟೆ ಸಮಯ ವಿಳಂಬ ಆಯಿತು. ಈ ರೀತಿಯ ಕರೆಗಳು ಬರ್ತಾ ಇರ್ತವೆ. ಕೆಲವರು ಸುಮ್ಮನೆ ಅನಾಮಧೇಯ ಕರೆ ಮಾಡ್ತಾ ಇರ್ತಾರೆ. ವಿಮಾನ
ವಿಮಾನ ನಿಲ್ದಾಣದ ಸಿಬ್ಬಂದಿ ತಪಾಸಣೆ ನಡೆಸಿದ್ರು. ಇದರಿಂದ ನನಗೆ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸೋಕೆ ನಿಗದಿತ ಸಮಯಕ್ಕಿಂತ ಅರ್ಧ ಗಂಟೆ ವಿಳಂಬವಾಗಿದ್ದು ಬಿಟ್ರೆ ಮತ್ತೇನಾಗಿಲ್ಲ. ಅಲ್ಲಿ ಯಾವುದೇ ರೀತಿಯ ಆತಂಕ ಇರಲಿಲ್ಲ. ಅದೊಂದು ಅನಾಮಧೇಯ ಕರೆ ಅನಿಸುತ್ತೆ ಅಂತ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ರು. ಬಹುಶಃ ಕರೆಗಳು ಬರ್ತಾ ಇರ್ತವೆ ಅಂತ ಕಾಣಿಸುತ್ತೆ. ವಾಸ್ತವ ಇಲ್ಲದೆ ಅನಾಧಾರವಾದಂತಹ ಕರೆ ಬಂದಿತ್ತು ಅಂತ ಕಾಣುತ್ತೆ. ನಮ್ಗೆ ಏನು ಆ ಥರ ಇಲ್ಲ. ಅವ್ರೇನೋ ಒಂದು ರೂಟೀನ್ ಚೆಕಪ್ ಮಾಡಿದ್ರು. ಮೀಟಿಂಗ್ 10:30ಗೆ ಶುರು ಆಗಬೇಕಾಗಿತ್ತು. ಒಂದು ಅರ್ಧ ಗಂಟೆ ಅಲ್ಲೇ ಹೋಲ್ಡ್ ಮಾಡಿದ್ರು. ನಮಗೆ ಮೀಟಿಂಗಿಗೆ ವಿಳಂಬ ಆಯಿತು ಅನ್ನೋದು ಬಿಟ್ಟರೆ ಬೇರೆ ಯಾವುದೂ ತೊಂದರೆ ಇಲ್ಲ. ಇವತ್ತು ಧರ್ಮಸ್ಥಳಕ್ಕೆ ಮಾಜಿ ಸಿಎಂ ಯಡಿಯೂರಪ್ಪ ಭೇಟಿ ನೀಡಿ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಬಳಿಕ ಮಾತನಾಡಿದ ಬಿಎಸ್ವೈ, ಬಹಳ ವರ್ಷಗಳ ನಂತರ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದಿದ್ದೇನೆ. ಹೆಗ್ಗಡೆಯವರ ಆಶೀರ್ವಾದವನ್ನು ಪಡೆದಿದ್ದೇನೆ. ನಮ್ಮ ಭಾಗದಲ್ಲಿ ಒಂದು ರೀತಿಯ ಬರಗಾಲವಿದ್ದು ಸಕಾಲದಲ್ಲಿ ಮಳೆ ಬೆಳೆ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ. ಮುಂಬರುವ ದಿನಗಳು ಒಳ್ಳೆ ದಿನಗಳಾಗಿರುತ್ತೆ ಎಂದಿದ್ದಾರೆ. ಬಳಿಕ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೂ ತೆರಳಿ ಪೂಜೆ ಸಲ್ಲಿಸಿದ್ದಾರೆ. ಧರ್ಮಸ್ಥಳದ ಮಂಜುನಾಥನ ದರ್ಶನ ಮಾಡೋಕ್ಕೆ ನಾವು ನಮ್ಮ ಸ್ನೇಹಿತರೆಲ್ಲ ಬಂದಿದ್ದೇವೆ. ಧರ್ಮಸ್ಥಳದ ಹೆಗ್ಗಡೆಯವರ ದರ್ಶನ ಆಗಿ ಅವರ ಸಹ ಆಶೀರ್ವಾದ ಸಹ ಪಡೆದಿದ್ದೇವೆ. ಮುಂಬರುವ ದಿವಸಗಳಲ್ಲಿ ಒಂದು ರೀತಿ ನಮ್ಮ ಭಾಗದಲ್ಲಿ ಬರಗಾಲ, ಸಕಾಲಕ್ಕೆ ಮಳೆ ಬೆಳೆಯಾಗಿ ಜನ ರೈತರು ಸಮೃದ್ಧಿಯಿಂದಿರುವಂಥ ಒಂದು ಒಳ್ಳೆ ಆಶೀರ್ವಾದ ಮಾಡಪ್ಪ ಅಂತೇಳಿ ಮಂಜುನಾಥನಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೇನೆ. ಬರೋ ದಿವಸ ಒಳ್ಳೆ ದಿವಸಗಳು ಅಂತ ನಾನು ಭಾವಿಸ್ತೇನೆ. ಇವತ್ತು ಧರ್ಮಸ್ಥಳಕ್ಕೆ ಮಾಜಿ ಸಿಎಂ ಯಡಿಯೂರಪ್ಪ ಭೇಟಿ ನೀಡಿ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಬಳಿಕ ಮಾತನಾಡಿದ ಬಿಎಸ್ವೈ, ಬಹಳ ವರ್ಷಗಳ ನಂತರ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದಿದ್ದೇನೆ. ಹೆಗ್ಗಡೆಯವರ ಆಶೀರ್ವಾದವನ್ನು ಪಡೆದಿದ್ದೇನೆ. ನಮ್ಮ ಭಾಗದಲ್ಲಿ ಒಂದು ರೀತಿಯ ಬರಗಾಲವಿದ್ದು ಸಕಾಲದಲ್ಲಿ ಮಳೆ ಬೆಳೆ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ. ಮುಂಬರುವ ದಿನಗಳು ಒಳ್ಳೆ ದಿನಗಳಾಗಿರುತ್ತೆ ಎಂದಿದ್ದಾರೆ. ಬಳಿಕ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೂ ತೆರಳಿ ಪೂಜೆ ಸಲ್ಲಿಸಿದ್ದಾರೆ. ಧರ್ಮಸ್ಥಳದ ಮಂಜುನಾಥನ ದರ್ಶನ ಮಾಡೋಕ್ಕೆ ನಾವು ನಮ್ಮ ಸ್ನೇಹಿತರೆಲ್ಲ ಬಂದಿದ್ದೇವೆ. ಧರ್ಮಸ್ಥಳದ ಹೆಗ್ಗಡೆಯವರ ದರ್ಶನ ಆಗಿ ಅವರ ಸಹ ಆಶೀರ್ವಾದ ಸಹ ಪಡೆದಿದ್ದೇವೆ. ಮುಂಬರುವ ದಿವಸಗಳಲ್ಲಿ ಒಂದು ರೀತಿ ನಮ್ಮ ಭಾಗದಲ್ಲಿ ಬರಗಾಲ, ಸಕಾಲಕ್ಕೆ ಮಳೆ ಬೆಳೆಯಾಗಿ ಜನ ರೈತರು ಸಮೃದ್ಧಿಯಿಂದಿರುವಂಥ ಒಂದು ಒಳ್ಳೆ ಆಶೀರ್ವಾದ ಮಾಡಪ್ಪ ಅಂತೇಳಿ ಮಂಜುನಾಥನಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೇನೆ. ಬರೋ ದಿವಸ ಒಳ್ಳೆ ದಿವಸಗಳು ಅಂತ ನಾನು ಭಾವಿಸ್ತೇನೆ. ಬೆಳಗಾವಿಯಲ್ಲಿ ಹೈಡ್ರಾಮಾ ನಡೆದಿದೆ. ವಡಗಾವಿಯ ಆನಂದನಗರದಲ್ಲಿ ನಾಲಾ ಒತ್ತುವರಿ ಮಾಡಿಕೊಂಡು ಶೆಡ್ ನಿರ್ಮಿಸಲಾಗಿತ್ತು. ಕಳೆದ 45 ವರ್ಷಗಳಿಂದ ನಾಲಾ ಪಕ್ಕದಲ್ಲೇ ತಗಡಿನ ಶೆಡ್ ನಿರ್ಮಿಸಿಕೊಂಡು ಹಲವು ಕುಟುಂಬಗಳು ಜೀವನ ಸಾಗಿಸ್ತಾ ಇದ್ರು. ಆದರೆ ಕಳೆದ ವಾರದ ಹಿಂದಷ್ಟೇ ಸುರಿದ ಮಳೆಯಿಂದ 40ಕ್ಕೂ ಅಧಿಕ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿತ್ತು. ಹೀಗಾಗಿ ನಾಲಾ ಪೂರ್ಣಗೊಳಿಸುವಂತೆ ಪಾಲಿಕೆ ಅಧಿಕಾರಿಗಳಿಗೆ ಸ್ಥಳೀಯರು ಮನವಿ ಮಾಡಿದ್ರು. ಇವತ್ತು ಸ್ಥಳಕ್ಕೆ ಧಾವಿಸಿದ ಪಾಲಿಕೆ ಅಧಿಕಾರಿಗಳು ನಾಲಾ ನಿರ್ಮಾಣಕ್ಕೆ ಅಡ್ಡಿಯಾಗಿದ್ದ 3 ಶೆಡ್ ತೆರವು ಮಾಡಿದ್ದಾರೆ. ಈ ವೇಳೆ ಅಧಿಕಾರಿಗಳ ಜೊತೆಗೆ ಅಲ್ಲಿನ ನಿವಾಸಿಗಳು ವಾಗ್ವಾದವನ್ನ ನಡೆಸಿದ್ದಾರೆ. 45 ವರ್ಷಗಳಿಂದ ಇಲ್ಲಿ ವಾಸ ಮಾಡ್ತಾ ಇದೀವಿ, ಏಕಾಏಕಿ ತೆರವು ಮಾಡಿ ಅಂದ್ರೆ ಹೇಗೆ ಅಂತ ಕುಟುಂಬಸ್ಥರು ಕಣ್ಣೀರು ಹಾಕಿದ್ರು. ಈಗ ನಾವು ಎಲ್ಲಿಗೆ ಹೋಗೋದು ಅಂತ ಪ್ರಶ್ನಿಸಿ ಗಲಾಟೆ ಮಾಡಿದ್ರು. ಬಳಿಕ ಪೊಲೀಸ್ ಭದ್ರತೆಯಲ್ಲಿ ಅಧಿಕಾರಿಗಳು ಶೆಡ್ ಅನ್ನ ತೆರವು ಮಾಡಿದ್ರು. 10 ಫೂಟ್ ಹಂಗ ಅಳದ್ ಕೊಟ್ಟಾರ ಅವರು. ಇವ್ರಿಗೆ ಏನ್ ಹೇಳಿದ್ರು 10 ಫೂಟ್ ಹಂಗ ಅಳದ್ ಕೊಟ್ಟಾರಪ್ಪ. 10 ಫೂಟ್ ಹಂಗ ನಾವು ಸರ್ ತಗೊಂಡ್ರಿ ಇವತ್ತ ಸರ್ ಹಳದ್ ತಕೊಂಡ್ರಿ ಹಾಕೊಂಡ್ ಅವ್ರಿಗೆ ನಾಲ ಮಾಡಕ್ ಕೊಡೋನು. ಈಗ ಏನ್ 10 ಫೂಟ್ ಹಂಗ ತಗೊಂಡಿರ್ತಾರ ಆ ನಾಲಕ್ಕ ಸರ್ ಸ್ಲಾಪ್ ಹಾಕಿ ಕೊಡ್ತೀನಿ ಅಂದಾರ. ಆ ಪ್ರಕಾರ ಅಷ್ಟು ಹಿಂದ್ ಸರ್ಕೊಂಡ್ಬಿಡ್ರಪ್ಪ. ಅದ ಈಗೇನು 7 ಫೂಟ್ ಸರ್ ಇರ್ತಲ್ಲ ಅದ ಪ್ರಕಾರ ಹಿಂದ್ ಸರಿ ಅಂತ ಹೇಳಿದೇನ್ರಿ. ಏನ್ ನಾವು ಕೊಡೋದಿಲ್ಲ, ನಾವ್ಯಾಕೆ ಕೊಡೋಣ. ಬೆಂಗಳೂರಿನ ಉತ್ತರ ವಿಭಾಗದಲ್ಲಿ ಒಂದೇ ದಿನ 2 ಕೊಲೆಗಳಾಗಿವೆ. ಮಲ್ಲೇಶ್ವರಂನಲ್ಲಿ ಕ್ಷುಲ್ಲಕ ಕಾರಣಕ್ಕೆ ನಡೆದಂತಹ ಜಗಳ ಕೊಲೆಯಲ್ಲಿ ಅಂತ್ಯ ಆಗಿದೆ. 26 ವರ್ಷದ ಪನ್ನೀರ್ ಸೆಲ್ವಂ ಅಮೃತ ವ್ಯಕ್ತಿ ಈತ ಕ್ಷುಲ್ಲಕ ಕಾರಣಕ್ಕೆ ಅಕ್ಕಪಕ್ಕದ ಮನೆಯವರ ಜೊತೆ ಗಲಾಟೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾ ಇದ್ದಂತೆ. ಈತನ ಕಿರಿಕ್ನಿಂದ ರೋಸಿ ಹೋಗಿದ್ದಂತಹ ಯುವಕರು ಸೆಲ್ವಂನನ್ನ ಮಲ್ಲೇಶ್ವರಂ ಪಾರ್ಕ್ ಬಳಿ ಕರ್ಕೊಂಡು ಹೋಗಿ ಮಾರಕಾಸ್ತ್ರಗಳಿಂದ ದಾಳಿ ಮಾಡಿ ಕೊಲೆ ಮಾಡಿ ಪೊಲೀಸರಿಗೆ ತಗ್ಲಾಕೊಂಡಿದ್ದಾರೆ. ಇನ್ನು ಪನ್ನೀರ್ ಸೆಲ್ವಂ ವಿರುದ್ಧ ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಕೊಲೆ ಯತ್ನ ಪ್ರಕರಣಗಳಿದೆ. ಅತ್ತ ಗಂಗಮ್ಮನಗುಡಿಯ ವೈಮ್ಯಾಕ್ಸ್ ಸರ್ಕಲ್ನಲ್ಲಿ 17 ವರ್ಷದ ಮಂಜುನಾಥ್ ಎಂಬಾತನ ಹತ್ಯೆಯಾಗಿದೆ. ಗಂಗಮ್ಮನಗುಡಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳಿಗಾಗಿ ಹುಡುಕಾಟವನ್ನ ನಡೆಸುತ್ತಿದ್ದಾರೆ. ಇನ್ನು ಆರೋಪಿಯ ಬಂಧನದ ಬಳಿಕವಷ್ಟೇ ಘಟನೆಗೆ ನಿಖರ ಕಾರಣ ಗೊತ್ತಾಗುತ್ತೆ. ಕೊಡಗಿನಲ್ಲಿ ಗುಂಡಿನ ಸದ್ದು ಕೇಳಿದೆ. ಪಾರ್ಟಿಯಲ್ಲಿ ನಡೆದ ಮಾತಿನ ಚಕಮಕಿ ವಿಕೋಪಕ್ಕೆ ತಿರುಗಿ ಉದ್ಯಮಿಗೆ ಗುಂಡು ಹಾರಿಸಲಾಗಿದೆ. ಕೊಡಗು ಜಿಲ್ಲೆಯ ಕುಶಾಲನಗರದಲ್ಲಿ ಈ ಘಟನೆ ಆಗಿದೆ. ಉದ್ಯಮಿ ಕೆಎಸ್ ಶಶಿಕುಮಾರ್ ಮೇಲೆ ಅನುದೀಪ್ ಎಂಬಾತ ಫೈರಿಂಗ್ ಮಾಡಿದ್ದಾನೆ. ಕಾರಿನೊಳಗೆ ಕೂತಿದ್ದ ಶಶಿಕುಮಾರ್ ಕಾಲಿಗೆ ಗುಂಡೇಟು ಬಿದ್ದಿದೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಶಶಿಕುಮಾರ್ ಪಾರಾಗಿದ್ದಾರೆ. ಆರೋಪಿ ಅನುದೀಪ್ ತಲೆಮರೆಸಿಕೊಂಡಿದ್ದು ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ. ಗಾಯಾಳು ಶಶಿಕುಮಾರ್ ಅವರನ್ನ ಹೆಚ್ಚಿನ ಚಿಕಿತ್ಸೆಗೆ ಮೈಸೂರಿಗೆ ರವಾನಿಸಲಾಗಿದೆ. ಕುಶಾಲನಗರ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ.